ಅದಕ್ಕೆ ಹೇಳ್ತಾರೆ ಸಾಲ ಶೂಲ ಅಂತ. ಸಾಲ ಶೂಲ ಅಂದರೆ ಸಾಲದ ಸುಳಿಗೆ ಬಿದ್ದವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಸಾಲ ಮಾಡೋದು ತಪ್ಪ? ಹಾಗಾದರೆ ಇಲ್ಲ, ಸಾಲ ಮಾಡೋದು ತಪ್ಪಲ್ಲ, ಸಾಲವನ್ನು ಸರಿಯಾಗಿ ಮಾಡದೇ ಇರೋದು ತಪ್ಪು. ನಿಮಗೆ ಸರಿಯಾಗಿ ಸಾಲ ಮಾಡಕ್ಕೆ ಬಂದರೆ ಸಾಲ ನಿಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸುತ್ತೆ. ಸಾಲ ಏನಕ್ಕೆ ಮಾಡಬೇಕು, ಏನಕ್ಕೆ ಮಾಡಬಾರ್ದು, ಯಾವುದು ಒಳ್ಳೆ ಸಾಲ, ಯಾವುದು ಕೆಟ್ಟ ಸಾಲ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಹಣದ ಅವಶ್ಯಕತೆಗೆ ಸಾಲ ಮಾಡಿ ಅದನ್ನ ತೀರ್ಸೋದಕ್ಕಾಗದೆ ಕಷ್ಟ ಪಡ್ತಾ ಇದ್ರೆ ನೀವು ಈ ವಿಡಿಯೋವನ್ನ ನೋಡ್ಲೇಬೇಕು. ಸ್ನೇಹಿತರೆ, ಸಾಲದ ಭಾರವನ್ನ ಹೇಗೆ ಸುಲಭವಾಗಿ ಇಳಿಸ್ಕೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಎಷ್ಟೋ ಜನ ಇವತ್ತು ಕಷ್ಟದಲ್ಲಿರೋ ಕಾರಣನೇ ಈ ಸಾಲ. ಸಾಲ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ ಸಾಲ ಶೂಲ ಅಂತ. ಸಾಲ ಶೂಲ ಅಂದರೆ ಸಾಲದ ಸುಳಿಗೆ ಬಿದ್ದವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂದರೆ ಸಾಲ ಇದೆಯಲ್ಲ, ಅದು ನಿಮ್ಮನ್ನು ತಿಂತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ಸಾಲ ಮಾಡೋದು ತಪ್ಪ? ಹಾಗಾದರೆ ಇಲ್ಲ, ಸಾಲ ಮಾಡೋದು ತಪ್ಪಲ್ಲ, ಸಾಲವನ್ನು ಸರಿಯಾಗಿ ಮಾಡದೇ ಇರೋದು ತಪ್ಪು. ಸಾಲ ಮಾಡೋದು ಇನ್ಫ್ಯಾಕ್ಟ್ ಭಾಳ ಒಳ್ಳೆಯದು. ನಿಮಗೆ ಸರಿಯಾಗಿ ಸಾಲ ಮಾಡೋಕ್ಕೆ ಬಂದರೆ ಸಾಲ ನಿಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸುತ್ತೆ. ಆದರೆ ಸಾಲ ಏನಕ್ಕೆ ಮಾಡಬೇಕು, ಏನಕ್ಕೆ ಮಾಡಬಾರ್ದು, ಯಾವುದು ಒಳ್ಳೆ ಸಾಲ, ಯಾವುದು ಕೆಟ್ಟ ಸಾಲ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಫಸ್ಟು. ಸೊ ಹಾಗಾಗಿ ಮನುಷ್ಯ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು, ಏನು ಕೂಡ ಕಷ್ಟ ಬರಬಾರ್ದು ಅಂತಿದ್ರೆ ಮೊದಲನೇದಾಗಿ ನೀವು ಹಣಕಾಸಿನ ನಿರ್ವಹಣೆಯನ್ನ ಕಲಿಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ನಾನು ಹೇಗೆ ಕಲಿಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ ಹೂಡಿಕೆ ಆಗಿರ್ಬೋದು, ಗಳಿಕೆ ಆಗಿರ್ಬೋದು, ಲೋನ್ ಆಗಿರ್ಬೋದು, ಮರುಪಾವತಿ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಈ ಒಂದು ಕೋರ್ಸಲ್ಲಿ ಕಲಿತೀರಾ. ಸುಮಾರು 6 ಗಂಟೆ 18 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನೀವು ಪಕ್ಕಾ ಸಕ್ಸಸ್ ಆಗ್ತೀರಾ. ಸೊ ಹಾಗಾಗಿ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಇವತ್ತೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಸಾಲವನ್ನ 4 ಭಾಗವಾಗಿ ವಿಂಗಡಣೆ ಮಾಡಿದ್ದೀನಿ. ಒಂದು, ಒಳ್ಳೆ ಸಾಲ, ಒಳ್ಳೆಯವರಿಂದ ತಗೊಳ್ಳೋದು. ಅಂದರೆ ಏನರ್ಥ ಹೇಳಿ, ನಾನೀಗ ಮನೆ ಕಟ್ಟಬೇಕು, ಬಿಸ್ನೆಸ್ ಶುರು ಮಾಡಬೇಕು, ಆಸ್ತಿ ಮಾಡಬೇಕು ಅಂತ ಹೇಳಿ ನಾನು 8.5%, 9% ಬಡ್ಡಿಗೆ, ಕಡಿಮೆ ಬಡ್ಡಿ ದರಕ್ಕೆ ಸಾಲ ತಗೋತೀನಿ. ಇದು ಒಳ್ಳೆ ಸಾಲ, ಒಳ್ಳೆಯವರಿಂದ. ಅದೇ ನಾನೀಗ ಮನೆ ತಗೋಬೇಕು, ಆಸ್ತಿ ಮಾಡಬೇಕು ಅಥವಾ ಬಿಸ್ನೆಸ್ ಶುರು ಮಾಡಬೇಕು ಅಂತ 15%, 18% ಬಡ್ಡಿ ಕೊಟ್ಟು ಸಾಲ ಮಾಡಿದರೆ ಅದು ಒಳ್ಳೆ ಸಾಲ, ಅಂದರೆ ಒಳ್ಳೆ ಉದ್ದೇಶಕ್ಕೆ, ಬಟ್ ಕೆಟ್ಟವರಿಂದ, ಅದು ತಪ್ಪು. ಮೂರನೇದು, ನಾನು ಮದುವೆ ಆಗಬೇಕು ಅಂತ ಹೇಳಿ ನಾನು ಸಾಲ ಮಾಡ್ತಿದ್ದೀನಿ, ಬಡ್ಡಿ ದರ ಬರೀ 11%, 12% ಪರ್ಸ್ನಲ್ ಲೋನ್ ತೊಗೊಂಡಿದ್ದೀನಿ. ಪರ್ಸ್ನಲ್ ಲೋನು 12% ಅಂದರೆ ಒಳ್ಳೆ ಲೋನೇ ಆಯಿತು, ಆದರೆ ತೊಗೊಂಡಿರೋ ಉದ್ದೇಶ ಕೆಟ್ಟದ್ದು. ಸೊ ಇದು ಕೆಟ್ಟ ಸಾಲ, ಒಳ್ಳೆ ಕಡೆಯಿಂದ ತೊಗೊಂಡಿದ್ದೀರಿ. ಮದುವೆಗೆಲ್ಲ ನೀವು ಸಾಲ ತಗೋಬಾರ್ದು. ಮದುವೆಗೆಲ್ಲ ಸಾಲ ತಗೊಂಡು ದುಡ್ಡು ಖರ್ಚು ಮಾಡಿದ್ರೆ ಜೀವನ ಪರ್ಯಂತ ಅದನ್ನು ಕಟ್ಟೋದೇ ಆಗುತ್ತೆ, ಅದು ನಿಮ್ಮನ್ನು ಬೆಳೆಯೋಕ್ಕೆ ಬಿಡಲ್ಲ. ಆಮೇಲೆ ಮದುವೆ ಆಗಬೇಕು, ಸಾಲ ತಗೊಳ್ಬೇಕು, ಎಲ್ಲಿ ತಗೊಳ್ತೀರಿ? 30%, 36% ಬಡ್ಡಿ ಕೊಟ್ಟು ಸಾಲ ತಗೋತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ ಮದುವೆ ಟೈಮಲ್ಲಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತಾರೆ. ಆ ಕ್ರೆಡಿಟ್ ಕಾರ್ಡಿಗೆ ಬರೀ ಮಿನಿಮಮ್ ಬ್ಯಾಲೆನ್ಸ್ ಕಟ್ಕೋತಾ ಹೋಗ್ತಾರೆ. ಬರೀ ಮಿನಿಮಮ್ ಬ್ಯಾಲೆನ್ಸ್ ಕಟ್ಟಿದರೆ ಬಡ್ಡಿ ದರ ಎಷ್ಟು ಗೊತ್ತೇನು? 48%. ವರ್ಷಕ್ಕೆ 48% ಬಡ್ಡಿ ಕಟ್ಟಿದರೆ ನೀವು ಶ್ರೀಮಂತರಾಗಕ್ಕೆ ಸಾಧ್ಯನೇನ್ರಿ? ಹಾಗಾಗಿ ಇನ್ಮುಂದೆ ನಿಮ್ಮ ನೆನಪಲ್ಲಿರಬೇಕಾಗಿದ್ದಿಷ್ಟೇ, ಯಾವಾಗಲೂ ಸಾಲ ಮಾಡುವಾಗ ಇದು ಒಳ್ಳೆ ಸಾಲನ ಒಳ್ಳೆಯವರಿಂದ ತಗೊಳ್ತಿದ್ದೀನ, ಕೆಟ್ಟ ಸಾಲನ ಅಥವಾ ಕೆಟ್ಟವರಿಂದ ತಗೋತಿದ್ದೀನ, ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಬರ್ತಾ ಇರಬೇಕು. ಸೊ ಹಾಗಾದರೆ ಆಸ್ತಿ ಮಾಡೋದಕ್ಕೆ ಅಥವಾ ನೀವು ಯಾವುದೋ ಒಂದು ಪ್ರೊಡಕ್ಟಿವ್ ರೀಸನ್ಸಿಗೆ, ನಿಮ್ಮನ್ನು ಮೇಲೆತ್ಕೊಳ್ಳೋದಕ್ಕೋಸ್ಕರ, ಅದಕ್ಕೋಸ್ಕರ ಸಾಲ ಮಾಡಿದ್ರೆ ಅದು ಒಳ್ಳೆ ಸಾಲ. ಕಡಿಮೆ ಬಡ್ಡಿ ದರಕ್ಕೆ ಮಾಡಿದ್ರೆ ಅದು ಒಳ್ಳೆ ಕಡೆಯಿಂದ ಮಾಡ್ದಂಗೆ ಆಗುತ್ತೆ. ಅನಗತ್ಯ ಖರ್ಚುಗಳು ಮಾಡೋದಕ್ಕೆ ಎಷ್ಟೋ ಜನ ಫಾರಿನ್ ಟ್ರಿಪ್ ಹೋಗಿ ಸಾಲ ಮಾಡ್ತಾರೆ, ಮನೆಯಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಕ್ಕೆ ಸಾಲ ಮಾಡ್ತಾರೆ, ಮಕ್ಕಳ ಹುಟ್ಟಿದಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಸಾಲ ಮಾಡ್ತಾರೆ. ಅದೆಲ್ಲ ತಪ್ಪು.
ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿ, ತಪ್ಪೇ ಇಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಸಾಲ ಮಾಡುವಾಗ ಈ ಕ್ಲಾರಿಟಿ ನಿಮ್ಮಲ್ಲಿರಬೇಕು. ಹಾಗಾದರೆ ಈಗ ಒಂದು ಕೆಲಸ ಮಾಡೋಣ. ನೀವು ನನ್ನ ಸ್ಕ್ರೀನ್ ಮೇಲೆ ನಾನು ನಿಮ್ಗೊಂದು ಫಾರ್ಮ್ಯಾಟ್ ತೋರಿಸ್ತಿದ್ದೀನಿ. ಅದೇ ಫಾರ್ಮ್ಯಾಟಲ್ಲಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ನಿಮ್ಮ ಸಾಲದ ಲಿಸ್ಟ್ ಮಾಡಿ. ಈಗ ಸಾಲದ ಲಿಸ್ಟ್ ಅಂದರೆ ಯಾವ್ಯಾವ ಸಾಲ ಇದೆ, ಅದು ಏನಕ್ಕೆ ತಗೊಂಡಿದ್ರಿ, ಅಂದರೆ ಈಗ ಕಾರ್ ಲೋನ್, ಹೋಮ್ ಲೋನ್, ಎಜುಕೇಷನ್ ಲೋನ್, ಬಿಸ್ನೆಸ್ ಲೋನ್, ಹೀಗೆ ಏನೇನು ಸಾಲಗಳಿದೆ ಆ ಸಾಲವನ್ನು ಬರ್ಕೊಳ್ಳಿ. ಅದಾದಮೇಲೆ ಪಕ್ಕದಲ್ಲಿ ಎಷ್ಟು ಸಾಲ ತಗೊಂಡಿದ್ರಿ ಬರ್ಕೊಳ್ಳಿ. ಅದಾದಮೇಲೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆ ಈಗ, ಅಂದರೆ ನಾನು 10 ಲಕ್ಷ ಹೋಮ್ ಲೋನ್ ತೊಗೊಂಡಿದ್ದೆ, ಈಗ 6 ಲಕ್ಷ ಬಾಕಿ ಇದೆ. ಲಾಸ್ಟ್ ಕಾಲಮಲ್ಲಿ ಬಡ್ಡಿ ದರ ಎಷ್ಟು ಬರ್ಕೊಳ್ಳಿ. ಕೊನೆಗೆ ಎಲ್ಲವನ್ನು ಟೋಟಲ್ ಮಾಡಿ, ಒಟ್ಟು ಸಾಲ ತಗೊಂಡಿದ್ದೆಷ್ಟು, ಔಟ್ಸ್ಟ್ಯಾಂಡಿಂಗ್ ಅಂದರೆ ಇನ್ನೂ ಬಾಕಿ ಕಟ್ಟೋದಕ್ಕೆ ಎಷ್ಟಿದೆ ಅದನ್ನು ಟೋಟಲ್ ಮಾಡಿ. ಈಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈ ಕ್ಲಾರಿಟಿ ಸಿಕ್ಕ ಮೇಲೆ ನಾವು ಅದನ್ನು ಕಡಿಮೆ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನೀವೀಗ ಏನು ಮಾಡ್ತೀರಿ, ನಿಮ್ಮ ಎಲ್ಲ ಸಾಲದ ಲಿಸ್ಟನ್ನು ಬರ್ಕೋತಿದ್ದೀರಿ, ಎಷ್ಟು ಸಾಲ ತಗೊಂಡಿದ್ದೀರಿ ಬರ್ಕೊಂಡ್ರಿ, ಅದಾದಮೇಲೆ ಇನ್ನು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಬರ್ಕೊಂಡಿದ್ದೀರಿ, ಬಡ್ಡಿ ದರ ಎಷ್ಟು ಬರ್ಕೊಂಡ್ರಿ, ಟೋಟಲ್ ಮಾಡಿದ್ದೀರಿ. ಇದು ಬಹಳ ಮುಖ್ಯ. ಎಷ್ಟೋ ಜನ ಮಾಡೋ ತಪ್ಪೇ ಇದು. ಸಾಲ ಎಲ್ಲ ಕಡೆ ಎಲ್ಲೆಲ್ಲಿ ಕೊಡ್ತಾರೆ ತಗೋತಾರೆ, ಸಾಲದ ಲಿಸ್ಟ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ನಾನು ಸಾಲ ಮಾಡಿದ್ದೀನಿ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ, ಸಾಲ ಕೊಟ್ಟವ್ರು ಮೊದಲು ಮನೆ ಬಾಗಿಲು ತಟ್ಟಿದಾಗ. ಅಲ್ಲಿ ತನಕ ನಂಗೆ ಸಾಲ ಇದೆ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಹಾಗೆ ಮಾಡಿದರೆ ನಿಮ್ಮನ್ನು ನೀವು ಭಾಳ ಕಷ್ಟಕ್ಕೆ ತಪ್ಪಿಸ್ಕೋತೀರಿ. ನೆನ್ಪಿಟ್ಕೊಳ್ಳಿ, ಸಾಲ ಮಾಡೋದು ದೊಡ್ಡದಲ್ಲ, ಮಾಡಿದ ಸಾಲ ಕಟ್ಟದೇ ಇದ್ದರೆ ಭಾಳ ದೊಡ್ಡ ಕಷ್ಟವನ್ನು ಅನುಭವಿಸ್ತೀರಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದು ಸಾರಿ ನೀವು ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ಇನ್ಯಾರೂ ನಿಮಗೆ ಸಾಲ ಕೊಡಲ್ಲ. ಸೊ ಹಾಗಾಗಿ ಹಣಕಾಸಿನ ವಿಚಾರ ಬಂದಾಗ ದಯವಿಟ್ಟು ಸೀರಿಯಸ್ನೆಸ್ ಇರಲಿ. ಸಾಲದ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟಲ್ಲಿ ಎಷ್ಟು ಸಾಲ ಇದೆ ಗೊತ್ತಾಗತ್ತೀಗ, ಇನ್ನು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಅದರಲ್ಲೂ ಬಡ್ಡಿ ದರ ಎಷ್ಟೆಷ್ಟಿದೆ, ಯಾವುದಕ್ಕೆ ಜಾಸ್ತಿ ಬಡ್ಡಿ ಕೊಡ್ತೀರಿ, ಇಷ್ಟು ನಿಮ್ಗೆ ಗೊತ್ತಾಗಿದೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದನ್ನು ಕಡಿಮೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.